ವಿಚಾರ 4 ರಾಜ್ಯಗಳ ಸಭೆ ಹೌದು. ನಾವು ಚೀಫ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ, ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ಗೆ ಹೇಳಿದ್ದೀವಿ. ಅವರು ಒಪಿನಿಯನ್ನ ಇವತ್ತು ನಾಳೆ ಕೊಡ್ತಾರೆ. ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಒಟ್ಟಾರೆ ನಮ್ಮದು 524 ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗಬೇಕು ಅಂತಿದ್ದೀವಿ, ಅದಕ್ಕೆ ನಮ್ಮ ಬದ್ಧತೆ ಇದೆ. ಈಗ ಅಕ್ವಿಷನ್ಸು ಶುರು ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸೆಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದಕ್ಕೆ ಹಣನೂ ಇಡಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಆಂಧ್ರ ತೆಲಂಗಾಣಕ್ಕೆ ಒಂದು 13 TMC ಲಾಭ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಷ್ಟಾರು ಅವ್ರಿಗೆ ಲಾಭ ಆಗಲಿ, ಎಷ್ಟಾರು ನಷ್ಟ ಆಗಲಿ, ನಮ್ಗೆ ಎಷ್ಟಾರು ಲಾಭ ನಷ್ಟ 524 TMC ಇದು ಅಡಿವರೆಗೂ ನಾವು ಕಟ್ಟಬೇಕು. 524 ಮೀಟ್ರ್ವರೆಗೂ ನಾವು ಕಟ್ಟಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ಸರ್, ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ. ರಾಮ ಪೌರಾಣಿಕ ಅನ್ನುವಂಥ ವಿಚಾರವನ್ನು ಯಾರು? ರಾಹುಲ್ ಗಾಂಧಿ ಅವರು ಹೇಳಿದ್ರು. ಯಾರು ಹೇಳ್ತಾ ಇರೋದು? ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲಪ್ಪ, ತಿಳಿದು ಮಾತಾಡ್ತೀನಿ. ಸರ್, ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. ಏನಿಲ್ಲ, ಬೆಂಗಳೂರದು ನಮ್ಮ ಟನಲ್ ರೋಡು ಶುರು ಮಾಡಬೇಕು, ಟೆಂಡರ್ ಕರಿತಾ ಇದ್ದೀವಿ. ಅದಕ್ಕೆ ಜಾಗಗಳು ಬೇಕು, ಮಿಲಿಟ್ರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕು ನಮಗೆ. ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲಿಟ್ರಿದು ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಆಮೇಲೆ ಕೆಲವು ಖಾಸಗಿಯವ್ರ ಜಾಗನೂ ಇದೆ, ಅದು ತೆಗೆದುಕೊಳ್ತಾ ಇದ್ವಿ. ಮೆಟ್ರೋಗೂ ಬೇಕಾಗಿದೆ, ಅದಕ್ಕೂ ಎಷ್ಟು ಬೇಕು ಅಂತಂದ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ. ಸರ್, ಚಾಮರಾಜನಗರ ಇದು ಪ್ರವಾಸ ಕೈಗೊಳ್ತಿದ್ದೀರಿ ಸರ್? ಚಾಮರಾಜನಗರ ಅಲ್ಲ, ಅದು ಚನ್ನಪಟ್ಟಣಗೆ ನೀರು, ಕುಡಿಯೋ ನೀರು ಬೇಕು ಅಲ್ಲಿ, ಮತ್ತು ವ್ಯವಸಾಯದ ನೀರದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ. ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ. ಏನೇನು ಅಲ್ಲಿ ರೈತರ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಇದೆ. ಅದಕ್ಕೆ ನಾನು, ಯೋಗೇಶ್ ಅವರು, ನಮ್ಮ ಸುರೇಶ್ ಅವರು, ಬೇರೆಯವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಏನಾದ್ರು ನಮ್ಮ ರೈತರುಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ದರೆ ಮಾಡೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.